ಈಗ ಅದಂತೂ ಬಿಚ್ಚಿಟ್ಟಿವಿ. ಸೊ ವೇಸ್ಟ್ ಆಯ್ತು ನೋಡಿ. ಈಗ 779 ರೂಪಾಯಿ ಸಿಕ್ಕಾಪಟ್ಟೆ ಬಂದ ಸರ. ಒಮ್ಮೆ ಬಂದ ನೋಡಿ ಗೈಸ್. ಯಾಕೆ ಬಂದೋ ಗೊತ್ತಿಲ್ಲ. ಹೆಲ್ತ್ ಪ್ರಾಬ್ಲಮ್ ಆಗ್ಬಾರ್ದು ಗೈಸ್. ಯಾಕಪ್ಪ ನೀವು ಡೈಲಿ ಕಂಟೆಂಟ್ ಕೊಡೋಕ್ಕಾಗಲ್ಲ. ಆ್ಯಂಡ್ ಸ್ವಲ್ಪ ಬಾಯ್ ಸೈಲ್ ಅಂತ ಹೇಳ್ತಾರೆ. ಚಿಕನ್ ಮಾಡ್ಕೊಂಡು ತಿನ್ಬೇಕಂತ ಹೇಳಿ ಒಂದು ಸ್ವಲ್ಪ ಚಿಕನ್ ತಂದಿನಿ. ನೀವು ಅನ್ಬೋದು ಆರಾಮಿಲ್ಲ ಅಂತ ಹೇಳ್ತೀವಿ, ಮತ್ತೆ ಚಿಕನ್ ತಿಂತೇನೆ ಅಂತ ಹೇಳ್ತಾರೆ. ಹೌದು ಗೈಸ್, ಸ್ವಲ್ಪ ಬಾಯಿ ಸೈ ಇಲ್ಲ. ಅದಕ್ಕೆ ಸುಸ್ತಾಗಿ ಚಿಕನ್ ಅಂತೂ ಮಾಡ್ಕೊಂಡಿನಿ. ಅದನ್ನೇ ಸಪ್ಪ ಸೆಟ್ ಮಾಡ್ಬೇಕು ಈಗ. ಬನ್ನಿ ಗೈಸ್, ಅದನ್ನೇ ಸಪ್ಪ ಸೆಟ್ ಮಾಡ್ತೀನಿ ಇವಾಗ ಕುಂತು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಿರೋದು ಮಧ್ಯಾಹ್ನ ಗೈಸ್. ಇವತ್ತು ಸಂಡೇ. ಸೊ ಮಧ್ಯಾಹ್ನ ತನಕ ಸ್ವಲ್ಪ ಮಲ್ಕೊಂಡಿದ್ವಿ. ಇವಾಗ ಒಂದಿಷ್ಟು ಸ್ನಾನ ಮಾಡ್ಬೇಕಂತ ನೀರು ಆ್ಯಂಡ್ ನಮ್ಮ ವೈಫೈಗೆ ರೀಚಾರ್ಜ್ ಹಾಕ್ಸಿನ ಗೈಸ್. ಅದು ಯಾಕೋ ಬರ್ತಾ ಇಲ್ಲ. ಸೊ ಒಬ್ಬ ಇಂಜಿನಿಯರಿಗೆ ಅಪಾರ್ಟ್ಮೆಂಟ್ ತೊಗೊಂಡಿನಿ. ಅವ್ರು ಯಾವಾಗ ಬರ್ತಾರ ಗೊತ್ತಿಲ್ಲ. ಆ್ಯಂಡ್ ಅದ್ರ ಸಲುವಾಗಿ ಅಂತಲಕ್ಕೆ ಲಾಂಗ್ ವಿಡಿಯೋ ಅಪ್ಲೋಡ್ನು ಮಾಡಿಲ್ಲ. ಇನ್ನು ಯಾವಾಗ ಅಪ್ಲೋಡ್ ಮಾಡುತ್ತೋ ಗೊತ್ತಿಲ್ಲ. ಅವ್ರು ಬಂದು ಅದಿಷ್ಟೆಲ್ಲ ಸಜ್ಜು ಮಾಡಿ ಕರೆಕ್ಟ್ ಮಾಡೋದಾಗ ನೆಕ್ಸ್ಟ್ ವಿಡಿಯೋ ಬರುತ್ತೆ ಗೈಸ್. ಸಾರಿ, 2 ದಿನ ಆಯ್ತು ಕಮ್ಮಿ ಬಂದವ, ಅಂದರೆ ಲೇಟ್ ಮಾಡಿ ಬಂದವು ವಿಡಿಯೋಸ್ಗಳು. ಮೇಲಿಂದ ಅದು ವೈಫೈ ಸ್ಟಾರ್ಟ್ ಆಯ್ತು ಅಂದ್ರೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಗೈಸ್ ನಿಮ್ಗೆ ವಿಡಿಯೋ ಬರೋಕೆ. ನೀವು ಎಂಟರ್ಟೈನ್ಮೆಂಟ್ ಮಾಡ್ಬೋದು, ನೀವು ಖುಷಿಯಿಂದ ನಾನು ವಿಡಿಯೋಸ್ ನೋಡ್ಬೋದು. ಓಕೆ ಗೈಸ್, ಬನ್ನಿ ಗೈಸ್. ಇವಾಗ ಒಂದಿಷ್ಟು ಬನಾನ ತೊಗೊಂಬರಮಂತ. ಯಾಕಪ್ಪ ಅಂದರೆ ಮಿಲ್ಕ್ ಶೇಕ್ ಮಾಡ್ಕೊಂಬರಕ್ಕೆ ಒಂದು ಬಾಳೆಹಣ್ಣು ನಂತರ. ಸೊ ಇವಾಗ ಹೋಗಿ ಒಂದಿಷ್ಟು 4-5 ಬಾಳೆಹಣ್ಣು ತೊಗೊಂಬಂದ್ಕೆರೆ ಫಸ್ಟ್ ಐತಲ್ಲ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದು ಆಮೇಲೆ ಅಡುಗೆ ಮಾಡ್ಕೊಂಡು ತಿನ್ನಮಂತ ಅನ್ನೋ ಪ್ಲ್ಯಾನ್ ನಂದು. ನೋಡುವ ಏನಾಗುತ್ತೆ ಅನ್ನೋದು. ಬನ್ನಿ ಹೋಗ್ಯಾರ ಫಸ್ಟ್ ಐಕೆ ಬನಾನ ತೊಗೊಂಡು ಬರುವ. ಲೆಟ್ಸ್ ಗೋ ಗೈಸ್, ಹೋಗಿ ಬರಮಂತ ಬನ್ನಿ. ಇಲ್ಲ ಮಾತಾಡ್ಕೋತಿಂತ ಲೇಟ್ ಆಗುತ್ತಾ. ಬೇಗ ಹೋಗಿ ಬೇಗ ಬರ್ಲಕ್ಕೆ ಟ್ರೈ ಮಾಡಮಂತ ಗೈಸ್. ಅಲ್ಲಿಂದ ಬಂದು ಇವಾಗ ಶಿಸ್ತು ಸ್ನಾನ ಮಾಡಿದೆ. ಫಸ್ಟ್ ಸ್ನಾನ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ ಕೆಲಸ. ಸ್ನಾನ ಮಾಡೋದು ಸಿಕ್ಕಾಪಟ್ಟೆ ಹಸುವಾಗ್ತ ನನಗಂತೂ. ನಿಮ್ಗೆ ಹೆಂಗತ್ತ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಗೈಸ್. ಸ್ನಾನ ಮಾಡೋದಂದ್ರೆ ಸಾಕು ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತದ. ಅದಕ್ಕೆ ಗೈಸ್ ಮಿಲ್ಕ್ ಶೇಕ್ ಮಾಡ್ಕೋಬೇಕಂತೇಳಿ ಪ್ಲಾನ್ ಮಾಡಿಸಿದ್ದು. ಬನ್ನಿ ಫಸ್ಟ್ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯಮಂತ, ಆಮೇಲೆ ಅಡುಗೆ ಮಾಡಮಂತ. ಲೆಟ್ಸ್ ಗೋ ಗೈಸ್. ಇವಾಗ ಫಸ್ಟ್ ಮಿಲ್ಕ್ ಶೇಕ್, ನೆಕ್ಸ್ಟ್ ಊಟ. ಓಕೆ ಗೈಸ್, ಬನ್ನಿ. ಇವತ್ತು ಸಿಕ್ಕಾಪಟ್ಟೆ ವರ್ಕ್ಗಳು ಅದಾವ, ಅಂದ್ರೆ ಕೆಲಸಗಳು ಅದಾವ, ಮನಿ ಕೆಲಸ. ನಿನ್ನೆ ಮಾಡ್ತೀವಿ, ಮಾಡೋಕ್ಕಾಗಿಲ್ಲ, ಅದರಿಂದ ಇವತ್ತು ಮಾಡೋದ. ಲೆಟ್ಸ್ ಗೋ ಗೈಸ್, ಮಾಡುವ. ಎಲ್ಲ ತೋರಿಸ್ತೀನಿ ನಿಮ್ಗೆ. ಬನ್ನಿ ಇವಾಗ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತೀನಿ ಅಂತ. A few moments later. ಗೈಸ್ ಜಳಕ ಮಾಡಿ ಸ್ವಲ್ಪ ಮಿಲ್ಕ್ ಶೇಕ್ ಕುಡಿದು ಕುಂತಿದ್ದೆ. ಯಾಕೋ ಗೊತ್ತಿಲ್ಲ, ಹುಷಾರ ತಗ್ಬಿಟ್ಟದ. ಸಿಕ್ಕಾಪಟ್ಟೆ ಜ್ವರ ಬಂದವ, ಮೈ ಸಿಕ್ಕಾಪಟ್ಟೆ ಜ್ವರ ಬಂದವ. ಅದಕ್ಕೆ ಮಲ್ಕೊಂಬಿಟ್ಟೆ ನೋಡಿ ಗೈಸ್. 2:30 4 5 ತಿನ್ನಾಗ್ಯದ ಮಲ್ಕೊಂಡಿನಿ. ಇವಾಗ ಜ್ವರ ಏನು ಕಮ್ಮಗ ಕಾಣಾಗ ಅದಷ್ಟು ಏನೈತೆ ನಮ್ಮ ಶಂಕರ್ಯಾಗ ಫೋನ್ ಚಂದ ಟ್ಯಾಬ್ಲೆಟ್ ಅದಷ್ಟು ರೈಸ್ ತೊಗೊಂಬರ್ತೇನೆ ತರಕತ್ತಾನ ಗೈಸ್. ಅವ ಥರನ ತಿನ್ನಮಂತ ಬನ್ನಿ. ಸಿಕ್ಕಾಪಟ್ಟೆ ಬಂದ ಜ್ವರ. ಒಮ್ಮೆ ಬಂದ ನೋಡಿ ಗೈಸ್. ಯಾಕೆ ಬಂದೋ ಗೊತ್ತಿಲ್ಲ. ಶಿಸ್ತಾಗಿ ಜಳಕ ಮಾಡೀನಿ. ಜಳಕ ಮಾಡಿಬಿಟ್ಟು ಚಂತನ ಬೆಳಗ್ಗೆ ಅಂದಾಗ ಆ್ಯಕ್ಟಿವ್ ಇದ್ದೆ. ಒಮ್ಮಲಿಗೆ ಬಂದವ. ಯಾಕೆ ಬಂದಾಗ ಗೊತ್ತಿಲ್ಲ. ಡೋಂಟ್ ನೋ ಗೈಸ್. ನೋಡೋ ಬನ್ನಿ, ಟ್ಯಾಬ್ಲೆಟ್ ತರತಾನ. ಆರಾಮಾದ್ರೆ ಸರಿ, ಆರಾಮಲಿಕ್ಕೆ ಮಾತ್ರ ತೋರ್ಸಂಬಿಟ್ಟಿಲ್ಲ ಅವ್ರಿಗೆ. ಹೆಲ್ತ್ ಪ್ರಾಬ್ಲಮ್ ಆಗ್ಬಾರ್ದು ಗೈಸ್. ಯಾಕಪ್ಪ ನೀವು ಡೈಲಿ ಕಂಟೆಂಟ್ ಕೊಡೋಕ್ಕಾಗಲ್ಲ. ಮೇನ್ ಇರೋದು ಕಂಟೆಂಟ್. ಸೊ ಗೈಸ್ ಬನ್ನಿ, ಆದಷ್ಟು ಬೇಗ ಆರಾಮಾಗಮಂತ. ಆರಾಮಾದ್ವಿ ಅಂದ್ರೆ ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಬಹುದು. ಯಾಕಂತ ಗೊತ್ತಿಲ್ಲ. ನಿದ್ದೆ ಅಲ್ಲ ಆಗ್ತಾರಂತಪ್ಪ, ಅದೇನು ಊಟ ಅಲ್ಲ ಆಗ್ತಾರಂತಪ್ಪ, ಅದು ಗೊತ್ತಿಲ್ಲ. 2 ಟೈಮ್ ಊಟ ಮಾಡ್ತೀನಿ, ನಿದ್ದೆ ಅಂತೂ 4 ತಾಸು 3 ತಾಸು ಮಾಡ್ತೀನಿ. ಐ ಥಿಂಕ್ ಅದಕ್ಕೆ ಅದನ್ನು ತಪ್ಪಿರ್ಬೋದು. ಏನಾಗಿದೆ ಅದು ಗೊತ್ತು. ಲೆಟ್ಸ್ ಗೋ ಗೈಸ್. ನೋಡೋಮಂತ ರೈಸ್ ಮಾಡಮಂತ. ರೈಸ್ ತಂದು ಟ್ಯಾಬ್ಲೆಟ್ ತೊಗೊಳಮಂತ. ಟ್ಯಾಬ್ಲೆಟ್ ತೊಗೊಂಡ್ಕೆರೆ ಒಂದಿಷ್ಟು ರೆಸ್ಟ್ ಮಾಡಮಂತ ರಾತ್ರಿ ತನಕ. ಮತ್ತೇನಾಗುತ್ತೆ ನಾವು. ಲೆಟ್ಸ್ ಗೋ ಗೈಸ್. ಆ್ಯಂಡ್ ಇನ್ನೊಂದು ಪೋಪಟ ಆಗ್ಬಿಟ್ಟು ಅನ್ಸುತ್ತೆ. ದೊಡ್ಡ ಪೋಪಟ ಆಗ್ಬಿಟ್ಟು. ಏನು ಪೋಪಟಪ್ಪ ಅಂದರೆ, ನಾನು ಮೊದಲಲ್ಲಿ ಸಾಯಿಪರ್ತಾ ಇರ್ತೀನಲ್ಲ, ಅಲ್ಲಿ ಒಂದು ವೈಫೈ ಮಾಡಿಸಿದ್ದೆ ನಾನು, ಏರ್ ಫೈಬರ. ಇದಕ್ಕೆ ರೀಚಾರ್ಜ್ ಮಾಡೋಕೆ ಅದಕ್ಕೆ ರೀಚಾರ್ಜ್ ಮಾಡ್ತೀನಿ ಗೈಸ್. 779 ರೂಪಾಯಿ ಮಾಡೀನಿ ಗೈಸ್ ರೀಚಾರ್ಜ್. ಬಟ್ ಅದಕ್ಕೆ ಮಾಡಿಬಿಟ್ಟಿನಿ, ಗೊತ್ತಿಲ್ಲ ಅದೇ. ಈಗ ಅದಂತೂ ಬಿಚ್ಚಿಟ್ಟಿವಿ. ಸೊ ವೇಸ್ಟ್ ಆಯ್ತು ನೋಡಿ. ಈಗ 779 ರೂಪಾಯಿ. ಇವಾಗ ಆಯ್ತಾರೆ ಇದಕ್ಕೆ ಮತ್ತೊಂದು ಸರ್ತಿ ರೀಚಾರ್ಜ್ ಮಾಡ್ಕೋಬೇಕು ಗೈಸ್ ಫೈಬರಿಗೆ. ಬರೇ ನಮ್ಮ ಜೊತೆ ಮುಂಜಾನೆ ಪೋಪಟ್ ಮೇಲೆ ಪೋಪಟ್.
ಹೊರಬಿಡ್ರಿ ಗೈಸ್, ಎಲ್ಲ ಆಗ್ಬೇಕು ಜೀವನದಾಗ. ಓಕೆ ಗೈಸ್, ಹೋಗೋದು ರೈಸ್ ತಂಬರ್ತಾನೆ, ರೈಸ್ ತಿನ್ನಮಂತ ರೈಸ್ ತಿಂದ್ಬಿಟ್ಟು ನೋಡುವ ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳ್ತಾರೆ. ಮಲ್ಕೊಳಕ್ಕೆ ಟ್ರೈ ಮಾಡ್ತೀನಿ, ನಿದ್ದೆ ಅಂತ ಬರಲಿಲ್ಲ, ಸಿಕ್ಕಾಪಟ್ಟೆ ಮೈ ಹೊಡೆದಂಗೆ ಆಗ್ತದೆ. ಸೊ ನೋಡುವ ಗೈಸ್, ಇವಾಗ ಸಂಜೆ ಆಗ್ಯದ, ಇವಾಗ ಎತ್ತರ ಆಗ್ಯದ ನೋಡ್ರಿ ಮಲ್ಕೊಂಡವ್ರಿಗೆ. ಮುಖ ನೋಡ್ರಿ ರೇಟ್ ಆಗ್ಯದ, ನಿನ್ನೆ ಎಷ್ಟಿತ್ತು ಇವಾಗ ಎರಡು ಕೀಟೆ ಅಂತ ನನಗಂತೂ. ನೋಡ್ರಿ ಅದು ರೈಸ್ ತಂದಿದ್ದ, ರೈಸ್ನ ತಿನ್ನೋಕ್ಕಾಗಿಲ್ಲ ನನಗೆ, 2 ತೂತು ತಿಂದಿನಿ, ಹಾಕ್ಬೇಕಂತ ಬಿಟ್ಬಿಡೇನು ಗೈಸ್. ಇವಾಗಂತೂ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಬೆಟರ್ ಫೀಲ್ ಆಗ್ಯದ. ಬನ್ನಿ ಇವಾಗ ಒಂದು ಸ್ವಲ್ಪ ಏನೋ ಭಾಳ ಕೆಟ್ಟ ಸ್ವೀಟ್ ತಿನ್ನೋಕ್ಕಾಗತ್ತ ಸ್ವೀಟ್, ಅದಕ್ಕೆ ಹೋಗಿ ರಸಮಲೈ ತರಬೇಕಂತ ಮಾಡಿದೆ. ಇಲ್ಲಿಂದ ಮತ್ತೆ ಬೈಕ್ ಮೇಲೆ ಹೋಗ್ಬೇಕಾಗ್ತದೆ, ಅದಕ್ಕೆ ನೋ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಮನಿ ಇವಾಗ ಇಲ್ಲೇ ಅಂಗಡಿ ಹೋಗಿ ಸುಮ್ಮನೆ ಎಷ್ಟು ಏನಾದ್ರು ಪೇಡೆಗಿಡ ತಂದು ತಿನ್ಬೇಕಂತ ನನ್ನ ಪ್ಲಾನ. ಆ್ಯಂಡ್ ರಾತ್ರಿ ಊಟಕ್ಕಂತ ಅದೇ ರೈಸ್ ಅದ, ಮಧ್ಯಾಹ್ನ ತಂದಿದ್ದೆ ಸಿಕ್ಕಾಪಟ್ಟೆ ಅದ ರೈಸ್, ಅದನ್ನೇ ಸ್ವಲ್ಪ ತಿಂದ್ಕೇರೆ ಆಮೇಲೆ ಐತಲ್ಲ ಟ್ಯಾಬ್ಲೆಟ್ ತಂಕೆ ಮಾಡ್ಕೊಳಂತ. ಲೆಟ್ಸ್ ಗೋ ಗೈಸ್. ಇದು ಆರಾಮ ಆಗ್ತಿರ್ತದಂತ ಇವಾಗ ಸ್ವಲ್ಪ ಅರ್ಧಲಾಗ್ತದೆ. ಯಾಕಪ್ಪ ಅಂದರೆ ನಾನು ಸರಿಯಾಗಿ ನಿದ್ದೆ ಮಾಡಲ್ಲ. ಫಸ್ಟ್ ಆಫ್ ಆಲ್ 3 ರಿಂದ 4 ತಾಸು ಮಲ್ಕೋತೀನಿ. ಆ್ಯಂಡ್ ಊಟ ಅಂತೂ ಮಾಡೋದೇ ಇಲ್ಲ, 2 ಹೊತ್ತು ಮಾಡ್ತೀನಿ, ಬೆಳಗ್ಗೆ ನಾಷ್ಟ ಅಂತೂ ಮಾಡೋದೇ ಇಲ್ಲ. ಹಿಂಗಾಗಿ ಆರಾಮ್ ತಪ್ಪಿರ್ಬೋದು ನನ್ನ ಅನಿಸಿಕೆ. ನೋಡುವ ಇನ್ಮೇಲಿಂದ ಸ್ವಲ್ಪ ಚೆಂದಾಗಿ ಡಯಟ್ ಮೇಂಟೈನ್ ಮಾಡೋಣಂತ ನೋಡೋಕೆ ಏನೋ ಏನೋ ಇಲ್ಲ ಅನ್ನೋದು. ಲೆಟ್ಸ್ ಗೋ ಗೈಸ್, ಹೋಗೋ ಇವಾಗ. ಅದೊಂದು ಮಾನಸಿಕ ಇದೆ, 779 ರೂಪಾಯಿ ರೀಚಾರ್ಜ್ ಹಾಕ್ಸಿದ ಮಾನಸಿಕ ಇದೆ ಈಗ. ಹೋಗಿ ಫಟಾಫಟ್ ಅಂತ ಏನೇನು ಬೇಕು ತೊಗೊಂಡು ಗೈಸ್. ನಿನ್ನೆ ಮಲ್ಕೊಂಡಿದ್ದೆ, ನಿನ್ನೆ ವಿಡಿಯೋನೂ ಹಾಕೋಕ್ಕಾಗಿಲ್ಲ. ಸೊ ಸಾರಿ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಸಲುವಾಗಿ ಅಂತೇಳಿ ಹಾಕಿಲ್ಲ. ತಪ್ಪು ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ. ಡೈಲಿ ಒಂದು ಚಾಲೆಂಜ್ ತೊಗೊಂಡಿದ್ದೆ 75 ಡೇಸ್ದು, ಬಟ್ ಆಗಲಿಲ್ಲ. ಒಂದಿನ ಮಿಸ್ ಆಯ್ತು ಸ್ವಲ್ಪ ಹೆಲ್ತ್ ಪ್ರಾಬ್ಲಮಿಂದ. ಸೊ ಸಾರಿ ಗೈಸ್, ಇವತ್ತಿನ ಮತ್ತೆ ಕರೆಕ್ಟಾಗಿ ವಿಡಿಯೋ ಬರ್ತವೆ. ಓಕೆ ಗೈಸ್, ಇವಾಗ ಆಯ್ತಲ್ಲ ಫಸ್ಟ್ ಹೋಗಿ ಹಾಸ್ಪಿಟಲ್ ತೋರಿಸ್ಕೊಂಡ್ಬರ್ಬೇಕು. ಸ್ವಲ್ಪ ಹಾಸ್ಪಿಟಲ್ ತೋರಿಸ್ಕೊಂಬರ್ತೀನಿ. ಯಾಕಪ್ಪ ಅಂದ್ರೆ ಹಾಸ್ಪಿಟಲ್ ತೋರಿಸಿದ್ರೆ ನಮ್ಮಲ್ಲಿ ಕಮ್ಮಿ ಆಗ್ಬಿಡುತ್ತೆ, ಹೊರಗಿನ ಗುಳಿಗೆ ತೊಗೊಂಡು ಕಮ್ಮಿ ಆಗ ಅಷ್ಟೊಂದು ಅಂತ ನನ್ನ ಅನಿಸಿಕೆ ಗೈಸ್. ಬನ್ನಿ ಇವಾಗ ಆಯ್ತಲ್ಲ ನಮ್ಮ ಹಾಸ್ಪಿಟ್ಲಿಗೆ ಹೋಗಂತ, ನಮ್ಮ ಹಾಸ್ಪಿಟ್ಲ್ ಹೋಗ್ಯಾರ ಸ್ವಲ್ಪ ಇಂಜೆಕ್ಷನ್ ಮಾಡ್ಸ್ಕೊಂಬರಂತ. ಇಂಜೆಕ್ಷನ್ ಮಾಡ್ಕೊಂಡು ನಮ್ಮಲ್ಲಿ ಕಮ್ಮಿ ಆಗ್ಬಿಡುತ್ತೆ. ಲೆಟ್ಸ್ ಗೋ ಗೈಸ್, ಹೋಗುವ ಇವಾಗ. ರೆಡಿಯಾಗಿನಿ, ಹೋಗಂಬರಿ ಗೈಸ್. ಹೋಗಿ ಇವಾಗ ಎಲ್ಲ ಮಾಡ್ಕೊಂಡ್ಬಂದೆ. ಆ್ಯಂಡ್ ಸ್ವಲ್ಪ ಬಾಯ್ ಸೈಯಿಲ್ಲ ಅಂತ ಹೇಳ್ತಾರೆ, ಚಿಕನ್ ಮಾಡ್ಕೊಂಡು ತಿನ್ಬೇಕಂತ ಹೇಳಿ ಒಂದು ಸ್ವಲ್ಪ ಚಿಕನ್ ತಂದಿನಿ. ನೀವು ಅನ್ಬೋದು ಆರಾಮಿಲ್ಲ ಅಂತ ಹೇಳ್ತೀವಿ, ಮತ್ತೆ ಚಿಕನ್ ತಿಂತೇನೆ ಅಂತ ಹೇಳ್ತಾರೆ. ಹೌದು ಗೈಸ್, ಸ್ವಲ್ಪ ಬಾಯಿ ಸೈ ಇಲ್ಲ, ಅದಕ್ಕೆ ಚಿಕನ್ ತಿಂದರೆ ಸ್ವಲ್ಪ ಬಾಯಿ ಟೇಸ್ಟ್ ಬರ್ತಂತ. ಬನ್ನಿ ಗೈಸ್, ಹೋಗಿ ಚಿಕನ್ ಮಾಡ್ಕೊಳ್ಬಂತ. ಚಿಕನ್ ಮಾಡ್ಕೊಂಡ್ಬಿಟ್ಟು ಚಿಕನ್ ನಿಮಗೆ ಚಿಕನ್ ತಿನ್ನುವ ಈಗ ಗೈಸ್. ಇವಾಗ ಶಿಸ್ತಾಗಿ ಚಿಕನ್ ಅಂತೂ ಮಾಡ್ಕೊಂಡಿನಿ, ಅದನ್ನೇ ಸಪ್ಪ ಸೆಟ್ ಮಾಡ್ಬೇಕು ಈಗ. ಬನ್ನಿ ಗೈಸ್, ಅದನ್ನೇ ಸಪ್ಪ ಸೆಟ್ ಮಾಡ್ತೀನಿ ಇವಾಗ ಕುಂತು. ಒಂದಿಷ್ಟು ಅದು ಪೀಸ್ಗಳದೆಲ್ಲ ತಿಂದಿನಿ, ಒಂದಿಷ್ಟು ಊಟ ಹಾಕೊಂಡು ಈಗ ಬನ್ನಿ ಇವಾಗ ಚಿಕನ್ ಅಂತೂ ಆಗ್ಯದ. ಇವಾಗ ತಿನ್ನೋದು ಮಲ್ಕೊಳ್ಳೋದು ಅಷ್ಟೇ ಗೈಸ್ ಇವಾಗ ನಮ್ಮ ಕೆಲಸ. ಓಕೆ ಗೈಸ್, ಅದನ್ನು ಸಪ್ಪ ಸೆಟ್ ಮಾಡ್ತೀನಿ. ಆ್ಯಂಡ್ ನಾಳೆಯಿಂದ ಕರೆಕ್ಟಾಗಿ ರೆಗ್ಯುಲರ್ ಆಗಿ ವಿಡಿಯೋಸ್ ಕೊಡ್ತಿರ್ತೀನಿ ಅಂತ ಗೈಸ್. ನಿನ್ನೆ ಒಂದಿನ ಮಿಸ್ ಆಗಿದೆ ಅಷ್ಟೇ. ಓಕೆ ಗೈಸ್, ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಗೊತ್ತಿಲ್ಲ. ಇಷ್ಟ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡ್ಬಿಟ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇವತ್ತಿನ ಥಾಟ್ ಕೇಳಿ. ಹಾಲು ಹಿಂಡಿದ ತಕ್ಷಣವೇ ಮೊಸರಾಗುವುದಿಲ್ಲ, ಅದೇ ತರ ಇಂದು ಮಾಡಿದ ಪಾಪ ಕೃತ್ಯಗಳ ಫಲ ತಕ್ಷಣ ಅನುಭವಕ್ಕೆ ಬರದಿರಬಹುದು. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ ಅಂತ ಹೇಳ್ತಾ ಮತ್ತೆ ನಾಳೆ ನೋಡ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಅಷ್ಟೇ.